ಹಾಗೆ ನಮ್ಮ ಮೂಗೂರು ತ್ರಿಪುರ ಸುಂದರಿ ನೆಕ್ಸ್ಟು ಹುಣ್ಣಿಮೆಗೆ ಪ್ರಾರಂಭ ಆಗ್ತಿದೆ. ಆ ತೆಪ್ಪೋತ್ಸವ ಬಗ್ಗೆ ಹೇಳಬೇಕು ಅಂತಂದರೆ ಕೊಳನ ಅದು ಮೊದಲಿದ್ದೆಲ್ಲ ಆ ರೀತಿ ಮಾಡಿದರೆ ಅದು ಅನುಕೂಲ ಆಗ್ತಿತ್ತು. ಈಗೇನು ಮಾಡಾರೆ ಫುಲ್ ಹಳ್ಳ ಮಾಡೋದ್ರಿಂದ ತೆಪ್ಪ ಹೋದಾಗ ರಸ್ಸಲ್ಲಿ ನೂಕುವಾಗ ಅಲ್ಲಿ ಒತ್ಕೋಗೋರು ಒಳಗಡೆ ಬಿದ್ದೋಗಿದ್ರೆ ಅದಕ್ಕೆ ಕ್ರಮ ಯಾರೂ ತಗೊಳ್ಳಲ್ಲ. ಅದರಿಂದ ಜವಾಬ್ದಾರಿ ಸ್ವಲ್ಪ ಇದಾಗಿ ಅನಾಹುತ ಆಗಬಾರ್ದು ಅನ್ನೋ ಒಂದು ಇದಕ್ಕೆ ತೆಪ್ಪೋತ್ಸವ ಅದು ಸ್ಥಿತಿಗೊಂಡಿದೆ. ಅದರಿಂದ ಅದು ಕೊಳ ಮೊದಲಿಂಗೆ ಇತ್ತು ಆ ರೀತಿ ಮಾಡಿಕೊಟ್ರೆ ಅನುಕೂಲತೆ ಮಾಡಿ ಕೊಳದ ತೆಪ್ಪೋತ್ಸವನ ಮುಂದುವರಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಅದೇ ಸರ್, ಮತ್ತೆ ಹೆಂಗಿತ್ತು ಆ ರೀತಿ ಮಾಡಿದ್ರೆ ಸರಿ. ಯಾಕಂದರೆ ತುಂಬ ಆಳ ಇರೋದ್ರಿಂದ ಬಿದ್ದರೆ ಒಬ್ಬ ಮನುಷ್ಯ ಎದ್ದೇಳೋಕ್ಕಾಗಲ್ಲ, ಆ ಪರಿಸ್ಥಿತಿಯಲ್ಲಿದೆ. ಮೊದಲಾದ್ರೆ ಮೆಟ್ಲಿತ್ತು, ನೀಟಾಗಿತ್ತು, ಅದರಿಂದ ತೆಪ್ಪೋತ್ಸವ ಅದು ಅಚ್ಚುಕಟ್ಟಾಗಿ ಆಗ್ತಿತ್ತು. ಈಗೇನಾಗಿದೆ ತುಂಬ ಹಳ್ಳ, ಒಂದು 15 ಅಡಿ ಹಳ್ಳ ಇದೆ. ಅದರಿಂದ ಒತ್ಕೋಗೋರು ಹಿಂಸೆ ಆಗುತ್ತೆ, ಅಲ್ಲಿ ತೆಪ್ಪ ಆಡ್ಸೋಕ್ಕೆ ಹಿಂಸೆ ಆಗುತ್ತೆ, ಅನಾಹುತ ಆದರೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಅದು ಸರ್ ವರ್ಷ ಅದೇ ಪ್ರಸ್ತಾಪ ಮಾಡ್ತಿದ್ದೀವಿ. ಅದು ಆಯ್ತಾ ಇಲ್ಲ. ಅದು ಯಾಕಂದರೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರಲ್ಲ ಕೊಳಕ್ಕೆ, ಅದರಿಂದ ಅದು ಹೊಸ್ದಾಗಿ ಮಾಡ್ಬೇಕು ಸರ್. ಯಾಕಂದರೆ ಅದು ಅನುಕೂಲ ಆಗೋ ಮಟ್ಟಿಗೆ ಅದು ಯಾವುದೋ ಒಂದು ಪ್ಲ್ಯಾನಲ್ಲಿ ಮಾಡಿಬಿಡೋರೆ, ಬಟ್ ಆ ಪ್ಲ್ಯಾನು ನಮ್ಗೆ ಅಡ್ಜಸ್ಟ್ ಆಯ್ತಿಲ್ಲ ತೆಪ್ಪೋತ್ಸವ ಆಡ್ಸೋಕ್ಕೆ. ಅದರಿಂದ ಅನುಕೂಲ ಆಗಬೇಕು. ಹಳೆ ಮಾದರಿಯಲ್ಲಿ ಮಾಡಿದಾಗೆ ಅದು ಅಚ್ಚುಕಟ್ಟಾಗಿ ಜನ ಕುಂತ್ಕೊಂಡು ನೋಡೋಕ್ಕೂ ಅನುಕೂಲ ಆಯ್ತದೆ. ಆಮೇಲೆ ಕಳ್ಳ ಜಾಸ್ತಿ ಕಡಿಮೆ ಇರುತ್ತೆ ಸರ್. ಅದು ಆಗಲ್ಲ ಸರ್, ಅದೊಂದೇ ಸಮಸ್ಯೆ ಪ್ರಾಬ್ಲಮ್ಮು ಇರೋದ್ರಿಂದ ಜನಗಳಿಗೆ ಅನುಕೂಲ ಆದರೆ ಸರಿ. ಅದು ಅನಾಹುತ ಆಗೋದಕ್ಕೆ ಇರೋದ್ರಿಂದ ಸಮಸ್ಯೆ ಆಗ್ತದೆ.